ನಾನು ಪೇ ಮಾಡ್ತೀನಿ, ಮಗು ನಿಂತ್ಕೊಳ್ಳಿ. ಕೊಡಿ. ನೀರು ತಗೊಳ್ಳಿ. ಥ್ಯಾಂಕ್ಸ್. ನಾನೇ ನಿಮ್ಮ ಹತ್ರ ನೀರ್ ಕೇಳೋಣ ಅಂತ ಅನ್ಕೊಂಡಿದ್ದೆ. ಈಗಾಗ್ಲೇ ನೀರ್ ಕುಡಿಸ್ಬಿಟ್ಟಿದ್ದೀರಿ, ಆದ್ರೆ ಇನ್ನೂ ನೀರ್ ಕುಡಿಸ್ತಾನೇ ಇದ್ದೀರಾ. ಇನ್ನಂತೂ ನಾನು ಯಾಮಾರಲ್ಲ. ಥ್ಯಾಂಕ್ಸ್. ಆಕ್ಚುಲಿ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ಮನ್ನ ಪಡೆಯೋದಕ್ಕೆ. ಯಾಕೆ ಸುಶಾಂತ್ ಹಾಗೆ ಹೇಳ್ತೀರಾ? ನಾನ್ ಪುಣ್ಯ ಮಾಡಿಲ್ವಾ? ಯಾಕೆ ನೀವ್ ಪುಣ್ಯ ಮಾಡಿಲ್ವಾ? ಏನ್ ಹೇಳ್ತಿದ್ದೀರಾ? ಅದಾಗಲ್ಲ. ರಾಘವ್ನ ಪಡೆಯಕ್ಕೆ ನೀವ್ ಪುಣ್ಯ ಮಾಡಿಲ್ವಾ ಅಂತ ಕೇಳ್ತಿದ್ದೀನಿ. ಪುಣ್ಯ ಮಾಡಿದ್ದೀನಿ. ರಾಘವಿಂದನೇ ಅಲ್ವಾ ನೀವು ನನಗೆ ಪರಿಚಯ ಆಗಿದ್ದು. ಆಮೇಲೆ ಸಾರಿ ಅರ್ಚನಾ ಅವ್ರೆ. ಸಾರಿ? ಯಾಕೆ ಸಾರಿ? ಏನಿಲ್ಲ, ಮಂತ್ರ ಕೋಪದಲ್ಲಿ ಎಲ್ರ ಜೊತೆ ನಿಮ್ಮನ್ನು ಸೇರಿಸಿ ಏನೇನೋ ಮಾತಾಡ್ಬಿಟ್ಲು. ಅದು ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವಳ ಪರವಾಗಿ ನಾನ್ ನಿಮ್ಮ ಹತ್ರ ಸಾರಿ ಕೇಳ್ಕೊತಾ ಇದ್ದೀನಿ. ಮಂತ್ರ ಮಾತಾಡಿದ್ನ ನಾನು ಯಾವತ್ತೂ ಮರ್ತಾಯ್ತು ಸುಶಾಂತ್. ಇವತ್ತಷ್ಟೇ ಅಲ್ಲ, ಯಾವತ್ತಿಗೂ ನಾನು ಈ ಮನೇಲಿರೋದಕ್ಕೆ ಒಂದೇ ಒಂದ್ ಕಾರಣ. ಏನದು? ಏನ ಕಾರಣ? ರಾಘವ್. ನಮ್ ರಾಘವ್. ನಮ್ ರಾಘವ? ಹಾ, ನಮ್ ರಾಘವೇ. ರಾಘವ್ ನನ್ನ ತಾಯಿ ಅಂತ ಅನ್ಕೊಂಡಿದ್ದಾನೆ. ನಾನು ಅವನ ಮಗ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದ್ ರೀತಿಲಿ ಆ ದೇವ್ರು ನನಗ್ ಕೊಟ್ಟಿರೋ ಒಂದ್ ದೊಡ್ಡ ಉಡುಗೊರೆನೆ. ಅದನ್ ಯಾರು ಈ ಮನೇಲಿ ಅರ್ಥನೇ ಮಾಡ್ಕೋತಿಲ್ಲ. ಎಲ್ಲ ಅಪಾರ್ಥ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ, ಏನೇನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಮಂತ್ರನೂ ಅಷ್ಟೇ. ನಾನು ಮಂತ್ರನ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನನ್ನ ಉದ್ದೇಶ ಅದಲ್ಲ. ನನ್ ರಾಘವ್ ಅಮ್ಮ ಅಮ್ಮ ಅಂತ ಕರೆದಾಗೆಲ್ಲ ನನ್ನ ಹೃದಯ ತುಂಬಿ ಬರುತ್ತೆ. ನಾನೀಗ ಇಲ್ಲಿರೋದು ಆ ಮಾತುಗೋಸ್ಕರ, ಆ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೋಸ್ಕರ, ಆ ಮಾತೃ ವಾತ್ಸಲ್ಯಕ್ಕೋಸ್ಕರ. ಅದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ಸುಶಾಂತ್ ಅವರೇ,